ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ನೇನು ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಜನಮತ ಹೇಗಿದೆ ಅನ್ನೋದನ್ನು ಈ ಜನಮತ ಕಾರ್ಯಕ್ರಮದಲ್ಲಿ ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ನಾವು ಬಂದಿರೋದು ಗೌರಿಬಿದನೂರಿಗೆ. ಇಲ್ಲಿನ ಜನರ ರಿಯಾಕ್ಷನ್ ಏನು, ಲೋಕಸಭೆ ಚುನಾವಣೆಗೆ ಅವರ ತಯಾರಿ ಹೇಗಿದೆ, ಯಾರ ಮತ ಯಾರಿಗೆ, ಯಾವ ಪಕ್ಷಕ್ಕೆ, ಯಾಕೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ನಮಸ್ಕಾರ. ನಿಮ್ಮ ಹೆಸರು? ಭಾಷಾ ಅಂತ. ಭಾಷಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ ಬಿಜೆಪಿಗ? ಹಸ್ತಕ್ಕೆ. ಯಾಕೆ? ನಮ್ದು ಹುಟ್ದಾಗಿಂದ ಅದೇ. ಇವಾಗ ಹುಟ್ಟದಾಗಿಂದ ಅದಕ್ಕೆ ಆಗ್ತಾ ಇದ್ದೀರಾ? ಏನು ಅಭಿವೃದ್ಧಿ ಏನಾಗಿದೆ ನಿಮ್ಮ ಪ್ರಕಾರ? ಏನಪ್ಪ ನಂಗೆ ಗೊತ್ತಿಲ್ಲ. ನಮ್ದೆಲ್ಲ ಕುಡುಕರ ಸಂಘ, ನಮ್ದೆಲ್ಲ ಇದೆ. ಅದಕ್ಕೆ ಸಹಾಯ ಆಗಿದೆ ನಿಮ್ಗೆ? ಮತ್ತೆ ಸಹಾಯ ಅಂತಲ್ಲ, ನಷ್ಟ ಪರಿಹಾರ లేకుంటే ಲಾಭ నాకు తెలీదు. నాకు తెలిసినది ಇದೆ. నేను దానికి ಅದಕ್ಕೆ ಓಟ್ ಹಾಕೋದು. ನಮಸ್ಕಾರ. ನಿಮ್ಮ ಹೆಸರು? ಉಮ್ಮರ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ದು ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅದಕ್ಕೆ ಯಾವಾಗಲೂ ಹಾಕೋದು ಅದಕ್ಕೆ ಹಾಕೋದು, ಅದಕ್ಕೆ ಕಾಂಗ್ರೆಸ್ಗೆ ಹಾಕ್ತೀನಿ ಅಂತ ಇದ್ರ? ಹೌದು. ಏನು ಹೆಲ್ಪ್ ಆಗುತ್ತೆ ಕಾಂಗ್ರೆಸ್ ಬಂದ್ರೆ? ಕಾಂಗ್ರೆಸ್ ಬಂದ್ರೆ ಏನು ಚೇಂಜ್ ಆಗಬೇಕಲ್ಲ, ಪ್ರತಿ ವರ್ಷನೂ ಒಬ್ಬರೇ ಇರಬಾರ್ದಲ್ಲ. 10 ವರ್ಷದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇವಾಗ ಬಂದರೆ ಕಾಂಗ್ರೆಸ್ ಕಡೆಯಿಂದ? ಏನಾಗುತ್ತೋ ನೋಡೋಣ. 10 ವರ್ಷದಿಂದ BJP ಸರ್ಕಾರ ಆಯ್ತಲ್ಲ, ಒಂದ್ಸತಿ ಚೇಂಜ್ ಆಗಲಿ ಅಂತ. ಈ ಸಲ ಚೇಂಜ್ ಆಗಲಿ ಅಂತ. ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರಧಾನಮಂತ್ರಿ ಯಾರಾಗಬೇಕು? ಅದನ್ನ ಅವ್ರನ್ನ ಯಾರು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕಾಂಗ್ರೆಸ್ನಾಗ. ನನ್ನ ಹೆಸರು ರಾಜಣ್ಣ. ರಾಜಣ್ಣ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಮೋದಿ ಅವರಿಗೆ. ಮೋದಿ ಅವರಿಗೆ. ಯಾಕೆ ಮೋದಿ ಸರ್? ಯಾಕೆ ಅಂದರೆ ಬಡವ್ರ ಬಗ್ಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. ಈ ಕಳ್ಳರು ಏನಿದ್ದಾರೆ ಅವ್ರದ್ದೆಲ್ಲ ಸ್ವಲ್ಪ ತಡೆ ಹಿಡಿದು ಏನೇನೋ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಯಾವ ರೀತಿ ಇನ್ನೂ ಚೇಂಜಸ್ ತರಬಹುದು ಮತ್ತೆ ಮೋದಿ ಅವ್ರು ಬಂದರೆ? ಅದು ಮೋದಿ ಅವರು ಬಂದರೆ ಬಡವ್ರ ಬಗ್ಗರಿಗೆಲ್ಲ ಒಳ್ಳೇದು ಮಾಡಬಹುದು ಅಂತ ಅಂದ್ಕೊಂಡಿದ್ದೀವಿ. ಆದರೂ ನಾವು ಮೋದಿ ಅವ್ರಿಗೆ ಮಾಡ್ಬೇಕಂತ ಇದ್ದೀವಿ. ಇವಾಗ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಲ್ಲತ್ತೆ ಗೌರಿಬಿದನೂರು ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ BJP ಕಡೆಯಿಂದ, ಹಾಗೆ ಕಾಂಗ್ರೆಸ್ ಕಡೆಯಿಂದ ರಕ್ಷಾ ರಾಮಯ್ಯ ಅವರಿದ್ದಾರೆ. ಸೊ ಇಲ್ಲಿ ಸಂಸದರಾಗಿ ಆಯ್ಕೆ ಆಗೋರ ಹತ್ರ ನಿಮ್ಮ ಬೇಡಿಕೆಗಳೇನು? ಕ್ಷೇತ್ರಕ್ಕೆ ಈ ರೀತಿ ಒಳ್ಳೇದಾಗುತ್ತೆ ಅನ್ನೋದು ಬೇಡಿಕೆಗಳಂತಂತಂದರೆ, ಸುಧಾಕರ್ ಅವರು ಮೊದಲು ನಮ್ಮ ಇದರಲ್ಲೇ BJPಯಿಂದನೇ ಇದ್ದರು, ಮಾಡ್ಬೋದಾಯಿತು. ಅವರು ಮಾಡಲಿಲ್ಲ, ಸ್ವಲ್ಪ ಹಗರಣ ಮಾಡ್ಕೊಂಡ್ರು ಅವರು. ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಅವ್ರಿಗೆ ನಾವು ಗೆಲ್ಸ್ಕೊಬಿಟ್ಟು ಏನೋ ಒಂದು ಅನುಕೂಲ ಆಗಂಗೆ ಮಾಡ್ಕೋಬೇಕು. ನಮಸ್ಕಾರ ಸರ್. ಹೆಸರು? ಶುಭಾಷ್ಣಿ. ಶುಭಾಷ್ಣಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ BJPಗ? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಒಳ್ಳೇದು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಳ್ಳೇದಾಗ್ತಾ ಇದೆ ಕಾಂಗ್ರೆಸ್ ಬಂದರೆ ಯಾವ ರೀತಿಯಾಗಿ ಒಳ್ಳೇದಾಗುತ್ತೆ ಕೇಂದ್ರದಲ್ಲಿ? ಎಲ್ಲ ಬಸ್ ಎಲ್ಲ ಫ್ರೀಯಾಗಿ ಬಿಡ್ತಾ ಇದ್ದಾರೆ. ಬಸ್ ಎಲ್ಲ ಫ್ರೀ ಇದೆ, ಅನುಕೂಲ ಆಗ್ತಿದೆಯಾ ನಿಮಗೆ? ಆಗ್ತಾ ಇದೆ. ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಇವಾಗ ಯೋಜನೆಗಳು ತಂದು? ಎಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ, ಅದಕ್ಕೋಸ್ಕರ ಅವ್ರಿಗೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸುಬ್ರಾಯಪ್ಪ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ BJPಗ? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಯಜಮಾನ್ರೆ? ಯಾಕೆ ಕಾಂಗ್ರೆಸ್? ಯಾಕಂದ್ರೆ ಏನು ಕಾರಣ ಏನು? ಇವಾಗ ನೀವು ಕಾಂಗ್ರೆಸ್ ಬೆಂಬಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಏನು ಕಾರಣ ಕಾಂಗ್ರೆಸ್ಗೆ? ಎಲ್ಲ ಕೆಲಸಗಳು ಮಾಡ್ತಾರೆ ಅಂತ. ಕೆಲಸಗಳು ಮಾಡ್ತಾರೆ ಅಂತ. ಹಂಗಿದ್ರೆ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ನಿಶ್ಚಯ ಮಾಡಿದ್ದೀರಾ. ಏನು ಬದಲಾವಣೆ ಆಗ್ಬೋದು ಈ ಬಾರಿ ಕಾಂಗ್ರೆಸ್ ಬಂದರೆ ದೇಶದಲ್ಲಿ? ಏನು ಅದು ಹೆಂಗೆ ಹೇಳೋಕ್ಕಾಗ್ತೈತೆ. ನಿಮ್ಮ ಹೆಸರು? ರಹಮತುಲ್ಲಾ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಯಾಕೆ? ಏನು ಕಾರಣ? ಕಾರಣ ಅಂದರೆ ಒಳ್ಳೆ ಮಾಡ್ತಾ ಅಂತ ಇದು. ಸಾರಿ? ಒಳ್ಳೆ ಇದು ಮಾಡ್ತಾ ಅಂತ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಏನು ಒಳ್ಳೆ ಕೆಲಸಗಳಾಗುತ್ತೆ ಇವಾಗ ಕೇಂದ್ರದಲ್ಲೂ ಕಾಂಗ್ರೆಸ್ ಬಂದರೆ ಅಂತ ಅನ್ಸುತ್ತೆ? ಕಾಂಗ್ರೆಸ್ ಬಂದರೆ ಎಲ್ಲ ಜನರಿಗೆ ಅನುಕೂಲ ಮಾಡ್ತಾರೆ ಅಂತ. ಅನುಕೂಲ ಮಾಡ್ತಾರೆ. ಇವಾಗ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ, ಏನು ಅನುಕೂಲ ಆಗಿದೆ ಸರ್ ನಿಮಗೆ? ಎಲ್ಲರಿಗೆ 2,000 ಕೊಡ್ತಾ ಇದ್ದಾರೆ, ಅದು ಹೆಲ್ಪ್ ಆಗ್ತಿದೆ. ಆಗ್ತದೆ. ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು? ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು. ಯಾಕೆ ಸರ್ ರಾಹುಲ್ ಗಾಂಧಿ ಯಾಕೆ? ಯಾಕಂದರೆ ಹೊಸ ಬಂದರೆ ಸ್ವಲ್ಪ ಇದಾಗುತ್ತೆ, ಚೇಂಜ್ ಆಗುತ್ತೆ, ಬಂದರೆ ಚೆನ್ನಾಗಿರುತ್ತೆ ಅಂತ. ಇವಾಗ BJP ಸರ್ಕಾರ ಇದೆ ಕರೆಂಟ್ಲಿ. BJP ಸರ್ಕಾರಕ್ಕೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ಯಾವ ಥರ ಮುಂದುವರಿಸ್ಬೋದು ಇವಾಗ ದೇಶನ ಮುಂದೆ?
ಜನಗಳಿಗೆ ಎಲ್ಲರಿಗೆ ಎಲ್ಲ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಿಮ್ಮ ಹೆಸರು? ಶಿವರಾಮ ರೆಡ್ಡಿ ಗೌರಿಬಿದನೂರು. ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಈ ಬಾರಿನೇ ಅಲ್ಲ, ಎಲ್ಲ ಬಾರಿನೂ ನಾವು BJPಗೆ ಅಥವಾ JDSಗೆ ಬೆಂಬಲ ನಾವು. ಓಕೆ, ಯಾಕೆ ಮೈತ್ರಿ ಅಭ್ಯರ್ಥಿಗೆ ವೋಟ್ ಮಾಡ್ಬೇಕು ನೀವು ಈ ಸರಿ? ಯಾಕೆ ಮೈತ್ರಿ ಅಭ್ಯರ್ಥಿ ಮಾಡಬೇಕು ಅಂದರೆ, ಮೈತ್ರಿ ಅಭ್ಯರ್ಥಿ ಗೆದ್ದರೆ BJP ಸರ್ಕಾರ ಬರ್ತದೆ. ಅದೇ ಇದು ಬಂದರೆ ಯಾವುದು ಕಾಂಗ್ರೆಸ್ ಬಂದರೆ ಭಾರತ ಜೋಡೋ ಅಲ್ಲ, ಭಾರತ ತೋಡೋ ಸರ್ಕಾರ ಬರ್ತದೆ. ಯಾಕೆ ಇವಾಗ ಕಾಂಗ್ರೆಸ್ ಬಂದ್ರೆ ಯಾಕೆ ಹಾಗೆ ಅನ್ಸುತ್ತೆ? ಭಾರತ್ ಚೋಡೋ ಅಂತ ಯಾಕೆ ಅನ್ಸುತ್ತೆ? ಯಾಕೆ ಅನ್ಸ್ತದೆ ಅಂದರೆ ಅವ್ರು ಮಾಡ್ತಿರೋ ಕೆಲಸಗಳೆಲ್ಲನೂ ಆ ರೀತಿ ಇವೆ. ಅದೆಲ್ಲ ಹಿಂದಿನವ್ರಿಗೆ ಎಲ್ಲ ರಾಜಕೀಯ ಚೆನ್ನಾಗಿ ಗೊತ್ತಿರೋರು ಗೊತ್ತಾಗ್ತದೆ, ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ, ಭಾಳ ಜನಕ್ಕೆ ಗೊತ್ತಿದೆ. ಅದರಿಂದ ಭಾರತ್ ಚೋಡೋ ಪಾಕಿಸ್ತಾನ ಮಾಡಿದ್ದು ಅವರಿಂದನೇ, ನೆಹರು ಅವರಿಂದನೇ ಪಾಕಿಸ್ತಾನ ಮೇಲೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನೆಹರು ಗಾಂಧಿ ಇಬ್ಬರೂ ದೇಶವನ್ನು ಸ್ವತಂತ್ರ ತಂದುಕೊಳ್ಳಿಲ್ಲ, ದೇಶವನ್ನು ಇಕ್ಕಟ್ಟಿಗೆ ತಳಿಸಿದ್ರು ಅಂತ ಕೆಲಸ ಮಾಡಿದ್ದಾರೆ. ಇವಾಗ ನಾವು ಬುದ್ಧಿವಂತವಾಗಿ ಓದಿರೋರು, ಸಮಯ ಈಗಿನ ಸಂದರ್ಭದಲ್ಲಿ ತಿಳ್ಕೊಂಡಿರೋರು ನಾವು ತಿರುಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ತಿರುಗಿ ಭಾರತ ಚೋಡೋ ಮಾಡೋಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ಬಾರಿ ಏನು ಕೇಂದ್ರದಲ್ಲಿ ಮತ್ತೆ BJP ಬರಬೇಕು ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಬರ್ತದೆ. ಸೊ ಯಾವ ರೀತಿಯಾಗಿ ಸುಧಾರಣೆ ಆಗ್ಬೋದು ದೇಶ ಸುಧಾರಣೆ ಅಂದರೆ ಏನು ಮಂತ್ರ ಹಾಕೋದಂಗೆ ಬರೋದಿಲ್ಲ, ನಿಧಾನವಾಗಿ ಆಗುತ್ತೆ. ಅದಕ್ಕೆ ಜನರು ಸಹಕಾರ ನೀಡಬೇಕು, ಮುಖ್ಯವಾಗಿ ಜನರ ಸಹಕಾರ ನೋಡಬೇಕು. ಆದ್ದರಿಂದ ಆ ಸಹಕಾರ ಜನರಿಗೆ ಅರ್ಥವಾಗುವವರೆಗೂ ದೇಶ ಸುಧಾರಣೆ ಬೇಗ ಆಗೋದಿಲ್ಲ. ಮೇಲಿನವ್ರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಕೆಳಗಿನವ್ರು ಅಡಿಪಾಯನೇ ಹಾಕೋದಿಲ್ಲ ಸರಿಯಾಗಿ. ಅದರಿಂದ ಸ್ವಲ್ಪ ನಿಧಾನವಾಗಿ ಆಗುತ್ತೆ. ನಮಸ್ತೆ. ನಿಮ್ಮ ಹೆಸರು? ನೂರ್ ಅಹ್ಮದ್. ನೂರ್ ಅಹ್ಮದ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನನಗೆ ಭಾಷಾ ಹಿಂದಿ ಮಾತಾಡ್ತೀನಿ. ಮಾತಾಡಿ ಹಿಂದಿಯಲ್ಲಿ. ಬೋಲಿ. ಯಾರು MP ಆಗಿ ಬರಬೇಕು ಇಲ್ಲಿ? MP कांग्रेस. कौन आना है? कांग्रेस आना. कांग्रेस क्यों? कांग्रेस आना क्योंकि पहले 20 साल पहले इंडिया में कांग्रेस थे, बहुत आराम से हमारा हिंदू और मुस्लिम एक ही प्लेट में खाना खाए. अभी ये BJP गवर्नमेंट आने के बाद कुछ जगह पे ये हो गया, हिंदू मुस्लिम बहुत फ़र्क हो गया. क्योंकि हमारा ख़ास गाँव आसाम, हमें आने को 12 साल हुआ उधर. पहले आने के जैसे सहूलत थे, हिंदू मुस्लिम पूरा फ्रेंडशिप, अब भी ऐसा नहीं. कुछ आदमियों का दिलों में नफरत पैदा हुआ. इसीलिए कांग्रेस आना, एक ही प्लेट में हमें खाना खा लेना. सभी का खून सही है कि सभी आदमी का एक भगवान है, एक पापा है, एक मम्मी है. हमें हिंदू मुस्लिम भाई ऐसा रहना. हिंदू मुस्लिम ऐसा फ़र्क नहीं चाहिए. ಇವಾಗ ಕಾಂಗ್ರೆಸ್ ಬಂದ್ರೆ ಇದೆಲ್ಲ ಯಾವ ರೀತಿಯಾಗಿ ಚೇಂಜ್ ಆಗ್ಬೋದು ಅಂತ ಅನ್ಕೊಂಡಿದ್ದೀರಾ? नहीं कांग्रेस बस उन्हें काम भी करता, लेकिन ये हिंदू मुस्लिम वो कुछ भी बात नहीं करता. ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ನಮ್ಮ ಬೆಂಬಲ ಅಂದರೆ ನಾವು BJP ಹಾಕೋಣ ಅಂತ. BJP ಹಾಕೋಣ ಅಂತ ಅನ್ಕೊಂಡಿದ್ದೀರಾ? ಯಾಕೆ BJP? ಸರ್ ಮೋದಿ ಬಂದಿದ್ದ ತಕ್ಷಣದಿಂದ ಎಷ್ಟು ಇಂಪ್ರೂವ್ಮೆಂಟ್ ನಮ್ಮ ಇಂಡಿಯಾ ಮಾಡಿದ್ದಾರೆ ಅಂದರೆ ಅದು ಹೇಳ್ಬಾರ್ದು, ಜನಗಳಿಗೆ ಗೊತ್ತು. ಅದರಿಂದ ನನಗೆ ಗೊತ್ತಿದ್ದ ಪ್ರಕಾರ ಈ ಕಾಂಗ್ರೆಸ್ ಬಂದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಮೋದಿ ಬಂದರೆ ಒಳ್ಳೇದಾಗುತ್ತಂತ ನನಗೊಂದು ಐಡಿಯಾ. ಇವಾಗ ಇಂಪ್ರೂವ್ಮೆಂಟ್ ಅಂದರೆ ಯಾವ ರೀತಿಯಾದ ಇಂಪ್ರೂವ್ಮೆಂಟ್ ಅಂತ ಅನ್ಸುತ್ತೆ ನಿಮಗೆ? ಸರ್ ಇಂಪ್ರೂವ್ಮೆಂಟ್ ಅಂದರೆ ಈಗ ಇದರಲ್ಲಿ ಮೋದಿ ಸರ್ ಬಂದುಬಿಟ್ಟು ನಮಗೆ ಇವಾಗ ಸುಮಾರು ಯಾವುದಿದು ಅಯೋಧ್ಯದ್ದು ಒಂದು ಇದಾಯ್ತಲ್ಲ, ಅಯೋಧ್ಯದ್ದೊಂದು ಅದೆಷ್ಟೋ ಜನ ಕನ್ಸೋದು, ಎಷ್ಟೋ ಜನ ಮಾಡ್ಬೇಕು ಅಂದ್ಕೊಂಡಿದ್ರು, ಮೋದಿ ಬಂದ ಮೇಲೆ ಅದು ಆಗಿದ್ದು. ಅದರಿಂದ ಎಷ್ಟೋ ಮಾಡಿದ್ದಾರೆ, 1-2 ಅಂತಲ್ಲ, ಎಷ್ಟೋ ಮಾಡಿದ್ದಾರೆ, ಹೇಳ್ಬಾರ್ದು ಅವೆಲ್ಲ, ಜನರಿಗೂ ಗೊತ್ತು. ಹಾಗಾಗಿ ನನಗೆ BJPಗೆ ಅಂದರೆ ಇವಾಗ ನೀವು ಹೇಳಿದ್ರಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಂತ, ಆ ರಾಮ ಮಂದಿರ ಕಟ್ಟಿದ್ರೆ ಅಥವಾ ಒಂದು ಮಂದಿರ ಕಟ್ಟೋದೇ ಸಾಕಾ? ಅದಂತಲ್ಲ, ಜನಗಳಿಗೂ ಏನು ಬೇಕು, ನಮ್ಮ ಇಂಡಿಯಾ ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು, ಬೇರೆ ಕಂಟ್ರಿಗಿನ್ನ ನಮ್ಮ ಕಂಟ್ರಿ ಯಾವುದು ಕಮ್ಮಿ ಇಲ್ಲ ಅಂತ ಹೇಳೋದ್ರಲ್ಲ ಆಗಲೇ. ಅದರಲ್ಲಿ ಮೋದಿ ಚೆನ್ನಾಗಿದೆ ಮಾಡಿದ್ದಾರೆ ಅಂತ ನಾನು ಅಭಿಪ್ರಾಯ. ಈ ಬಾರಿ ಇಲ್ಲಿ ಮೈತ್ರಿ ಅಭ್ಯರ್ಥಿ BJP ಅಭ್ಯರ್ಥಿ ಕೂಡ ಅಂತಾನು ಹೇಳ್ಬೋದು, ಡಾಕ್ಟರ್ K ಸುಧಾಕರ್ ಅವರು ನಿಂತಿದ್ದಾರೆ. ಅವರಿಗೆ ನಿಮ್ಮ ಬೆಂಬಲ ಇರುತ್ತೆ. ಅವರು ಸಂಸದರಾಗಿ ಆಯ್ಕೆ ಆದರೆ ಯಾವ ರೀತಿಯ ಅಭಿವೃದ್ಧಿಗಳನ್ನು ಕ್ಷೇತ್ರಕ್ಕೆ ಕೇಳ್ತೀರಾ ನೀವು? ಕ್ಷೇತ್ರಕ್ಕೆ ಕೇಳೋದಾದರೆ ನಮ್ದು ಇಲ್ಲಿ ಗೌರಿಬಿದನೂರು ತಾಲೂಕು ಬರೋಲ್ಲ, ನಮ್ಮದು ಮಧುಗಿರಿ ತಾಲೂಕು ಬರೋದು ಆ್ಯಕ್ಚುಲಿ. ಆ ಕಡೆದಾದರೆ ನಮ್ಮ ಮಧುಗಿರಿ ಇವಾಗ ತಾಲೂಕು ಇರೋದ್ರಲ್ಲಿ ಡಿಸ್ಟಿಕ್ ಆಗಬೇಕು ಅಂತ ಫಸ್ಟ್ ಕೇಳ್ತಾ ಇದ್ವಿ. ಅದು ಆಲ್ರೆಡಿ ಇವಾಗ ಡಿಸ್ಕಷನ್ ನಡೀತಾ ಇದೆ. ಅದೊಂದು ನಮಗೆ ಬೆಂಬಲ ಅಷ್ಟೇ, ಅದು ಆಗಲಿ ಅಂತ. ನಮಸ್ಕಾರ.
ನಮಸ್ತೆ. ನಿಮ್ಮ ಹೆಸರು? ಕಾಂತರಾಜ್ ಅಂತ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾವು BJPಗೆ. ಬಿಜೆಪಿ. ಯಾಕೆ ಬಿಜೆಪಿ? BJP ಯಾಕಂದರೆ BJP ಬಂದಾಗಿಂದ ನಮ್ಮ ರಾಷ್ಟ್ರದ GDP ಇರ್ಬೋದು ಅದೆಲ್ಲ ಡೆವಲಪ್ಮೆಂಟ್ ಆಗಿದೆ. ಲಾಸ್ಟ್ ಇಯರ್ಗೂ 2014ಕ್ಕೂ ಮುಂಚೆ ಏನಿತ್ತು ಅಟ್ ಪ್ರೆಸೆಂಟ್ ಏನಿದೆ ಅದು ನೋಡಿದಾಗ ಅದು ಬೆಸ್ಟ್ ಅನ್ನಿಸ್ತಾ ಇದೆ ಒಂದು. ಮತ್ತು ನಾವು ಇಲ್ಲಿ ಯಾವುದೇ ರಾಜಕಾರಣಿ ಅದು ಭ್ರಷ್ಟರು ಅಂತ ಎಲ್ಲ ಪ್ರತಿಯೊಂದು ಪಕ್ಷದಲ್ಲೂ ಭ್ರಷ್ಟ ರಾಜಕಾರಣಿಗಳಿದ್ದಾರೆ. ನಾವು ಆ ಪಕ್ಷದಲ್ಲಿಲ್ಲ ಈ ಪಕ್ಷದಲ್ಲಿಲ್ಲ ಅಂತ ಹೇಳಕ್ಕೆ ಅದು ವೈಯಕ್ತಿಕವಾಗಿರೋದು ಒಂದು. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ನಿಂತ್ಕೊಂಡಿದ್ದಾರೆ. ಅವ್ರ ಮ್ಯಾಗೆ ಹಲವಾರು ಕೋವಿಡಲ್ಲಿ ಬೇಜಾನು ದುಡ್ಡು ತಿಂದಿದ್ದಾರೆ ಅಂತ ಆರೋಪ ಇದೆ. ಆರೋಪ ಇದ್ದರೂ ಯಾರು ತಿಂದಿಲ್ಲ ಹೇಳ್ರಿ ರಾಜಕಾರಣಿಗಳು? ಫಸ್ಟ್ ಆಫ್ ಆಲ್ ನಾನು ಹೇಳೋ ಪ್ರಶ್ನೆ, ರಾಜಕಾರಣಿಗಳು ಯಾರು ತಿಂದಿಲ್ಲ? 90% ರಾಜಕಾರಣಿಗಳು ದುಡ್ಡು ಮಾಡೋಕ್ಕೆ ರಾಜಕೀಯಕ್ಕೆ ಹೋಗೋದು. ಹಾಗಿದ್ರೆ ಅದು ಸರಿ ಅನ್ಸುತ್ತೆ ನಿಮಗೆ? ಸರಿ ಅನ್ಸಲ್ಲ. ಆದರೂ ಸಹ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಬಂದ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಬೇಜಾನ್ ಡೆವಲಪ್ಮೆಂಟ್ ಆಗಿದೆ. DKಶಿ ಅವ್ರನ್ನ ಎದುರಾಕೊಂಡು ಮೆಡಿಕಲ್ ಕಾಲೇಜನ್ನ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದಾರೆ. ಅಂಥ ಇದರಲ್ಲಿ ಅವ್ರು ನಾವು ಸಪೋರ್ಟ್ ಮಾಡಬೇಕು. ಎಲ್ಲರೂ ತಿಂತಾರೆ ದುಡ್ಡು. ಯಾರು ತಿನ್ನಲ್ಲ? DKಶಿ ತಿಂದಿಲ್ವಾ ಹೇಳಿ? ಎಲ್ಲರೂ ತಿಂದಿದ್ದಾರೆ. ಹಂಗಾಗಿ ನಾವು ನಮ್ಮ ಒಳ್ಳೆಯ ಅಭ್ಯರ್ಥಿ ಅಂತಲೇ ನಾವು ಸೆಲೆಕ್ಟ್ ಮಾಡ್ತೀವಿ. ಒಂದು ನಾವು ಮೋದಿಯವರು ಒಂದು. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಏನಿದ್ದಾರೆ ಅವರು ಒಂದು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬೇಜಾನ ಅನುಕೂಲ ಮಾಡಿದ್ದಾರೆ. ಅವರಿಲ್ಲ ಅಂತ ಹೇಳ್ತಾರಲ್ಲ, ಕೋವಿಡ್ ಬಂದಾಗಿಂದ 2 ಟೈಮಿಂದನೂ ಅನುಕೂಲ ಆಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ. ಯಾವ ರೀತಿಯಾಗಿ ಅನುಕೂಲಗಳು? ಅವರು ಇದು ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅವರೇ ಕಾರಣ. ಹೇಳಬೇಕು ಅಂದರೆ ಮೊದಲು ಏನಿದ್ರು ಅವರೆಲ್ಲರನ್ನ ಹೋಲಿಸ್ಕೊಂಡ್ರೆ ಇವ್ರು ಬಂದ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರೋದು. ಹೇಳ್ತೀನಿ, ಪ್ರದೀಪ್ ಈಶ್ವರು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರು ದೊಡ್ಡವ್ರನ್ನೆಲ್ಲ ಎದುರಾಕೊಂಡು ನಮ್ಮ ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡಿದ್ದಾರೆ ಸುಧಾಕರ್ ಅವರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಂಥ ಘಟನೆಗಳನ್ನ ಎದುರಾಕೊಂಡಿದ್ದಾರೆ ಸುಧಾಕರ್ ಅವರು. ಅವ್ರನ್ನ ಎದುರಾಕೊಂಡು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ರವಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ರಕ್ಷಾರಾಮಯ್ಯ ಅವರು. ರಕ್ಷಾರಾಮಯ್ಯ ಅವ್ರಿಗೆ. ಯಾಕೆ ರಕ್ಷಾರಾಮಯ್ಯ ಅವರು? ಸುಧಾಕರ್ ಭ್ರಷ್ಟಾಚಾರದ ಆರೋಪ ಇದೆ. ಕೆಲಸಗಳೇನು ಮಾಡಿಲ್ಲ ಹೇಳ್ಕೊಳ್ಳೋ ಅಷ್ಟು. ಯೂತ್ ಎಲ್ಲನೂ ರಕ್ಷಾರಾಮಯ್ಯ ಬರಬೇಕು ಅಂತ ಸರ್. ಈ ಬಾರಿ ಏನು ರಕ್ಷಾರಾಮಯ್ಯ ಅವರು ಇಲ್ಲಿ ಸಂಸದರಾಗಿ ಆಯ್ಕೆ ಆದರೆ ಯಾವ ರೀತಿಯಾದ ಸಹಾಯ ಆಗ್ಬೋದು ಕ್ಷೇತ್ರಕ್ಕೆ ಅನ್ಸುತ್ತೆ? ಸಹಾಯ ಮೊದಲು ಇನ್ನೂ ಎಲೆಕ್ಷನ್ ಮುಂಚೆನೇ ಅವರೆಲ್ಲನೂ ಯೂತ್ ಕಾಂಗ್ರೆಸ್ ಇದು ಕಟ್ಟಿದ್ದಾರೆ. ಚೆನ್ನಾಗಿ ಜನ ಸ್ಪಂದಿಸೋ ಕೆಲಸಗಳು ಮಾಡ್ತಾಯಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮ ಗೋರಿಬ್ನವ್ರಿಗೆ ಇನ್ನೂ ಬಂದಿಲ್ಲ, ಆದರೂ ಕೆಲಸ ಆಗುತ್ತೆ 100% ಅಂತ. ಓಕೆ, ಇವಾಗೇನು ನೀವು ಹೇಳಿದ್ರಿ ಇಲ್ಲಿ ಸಂಸದರಾಗಿ ರಕ್ಷಾರಾಮಯ್ಯ ಅವರು ಆಯ್ಕೆ ಆಗಬೇಕು ಅಂತ. ಯಾರು ಪ್ರಧಾನಿ ಆಗಬೇಕು, ಪ್ರೈಮ್ ಮಿನಿಸ್ಟರ್? ಮಲ್ಲಿಕಾರ್ಜುನ ಖರ್ಗೆ ಆದರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೆ ಚೆನ್ನಾಗಿರುತ್ತೆ. ಏನು ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಬೇಕು ಅಂದರೆ ಮೋದಿ ಅಂದರೆ ಎಲ್ಲ ಇದು ಜಾತಿ ವಿರೋಧಿ ಕೋಮುವಾದಿ ಗಲಭೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಂದು. ಓಕೆ, ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ದೇಶ ಅನ್ಸುತ್ತೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಬಂದರೆ? ಕಾಂಗ್ರೆಸ್ ಬಂದರೆ ಬಡವ್ರ ಬಗ್ಗೆ ಒಳ್ಳೆಯದಾಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಹೌದು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್, ಬಿಜೆಪಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ನಮ್ಗೆ ಅದರಲ್ಲಿ ಅನುಕೂಲ ಚೆನ್ನಾಗಿರುತ್ತೆ. ಅನುಕೂಲ ಚೆನ್ನಾಗಿ, ಬಡವ್ರಿಗೆ ಚೆನ್ನಾಗಿ ಇದು ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ಅಕ್ಕಿ ಚೆನ್ನಾಗಿ ಕೊಡ್ತಾರೆ. ಕಾಂಗ್ರೆಸ್ಗೆ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ? ಸೊ ಇಲ್ಲಿ ಕಾಂಗ್ರೆಸ್ಸಿಂದ ಈಗ ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ. ಸೊ ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು? ನೀವು ಯುವಕರಿದ್ದೀರಿ, ಯಾವ ರೀತಿಯಾಗಿ ಸಹಾಯ ಆಗ್ಬೋದು? ಯಾಕಂದರೆ ಇವಾಗ ರಕ್ಷಾರಾಮಯ್ಯ ಅವರು ಇಲ್ಲಿ ಸಂಸದರಾಗಿ ಆಯ್ಕೆ ಆದರೆ ಒಬ್ಬ ಯುವಕ ಸಂಸದರಾಗಿ ಆಯ್ಕೆ ಆಗೋ ಥರ ಇರುತ್ತೆ. ಯಾವ ರೀತಿಯಾಗಿ ಸಹಾಯ ಆಗುತ್ತೆ? ಸಪೋರ್ಟ್ ಅವ್ರಿಗೆ ಜಾಸ್ತಿ ಇರೋದು, ರಕ್ಷಾರಾಮಯ್ಯ ಅವ್ರಿಗೆ. ಅವರೇ ಗೆಲ್ಬೋದು ಅನ್ಕೊಂಡು. ಯಾರು ಪ್ರಧಾನಮಂತ್ರಿ ಆಗಬೇಕು ಸರ್, ಪ್ರೈಮ್ ಮಿನಿಸ್ಟರ್? ಮಾಮೂಲಿ ಅವರು, ಇವಾಗ ಅವ್ರು ಹೇಳಿದ್ರಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಾಚಾರ್ಯ ಅಂತ. ಕೃಷ್ಣಾಚಾರ್ಯ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ? ಯಾರು ಮಾಡದೇ ಇರೋ ಕೆಲಸ ಅವ್ರು ಮಾಡ್ತಾರೆ. ಯಾವ ರೀತಿಯಾಗಿ ಸರ್? ಈ ಹಿಂದೆ ಯಾವ್ದಾರ ತೆಗೆದು ನೋಡ್ರಿ, ಇವ್ರ ಕೈಯಲ್ಲಿ ಆಗದೇ ಇರೋ ಕೆಲಸನೇ ಅವ್ರು ಮಾಡಿರೋದು. ಅವ್ರು ಊಹೆನೂ ಮಾಡಿರಲ್ಲ ಅಂಥ ಕೆಲಸ ಮಾಡಿರೋದು. ಎಕ್ಸಾಂಪಲ್ ರಾಮ ಮಂದಿರ ಇರ್ಬೋದು. ಸುಮ್ಮನೆ ಜಗಳ ಆಡ್ಕೊಂಡು ಸಾಯ್ತಾನೆ ಇರೋರು ಜನ. ಆದರೆ ಅದಕ್ಕೊಂದೇನೋ ಒಂದು ಇದು ಮಾಡಿ ಮುಂದಕ್ಕೆ ಏನು ತೊಂದರೆ ಆಗದಂತೆ ಮಾಡಿಬಿಟ್ಟವ್ರೆ. ಅಂಥ ಕೆಲಸ ಅವ್ರು ಮಾಡೋದ್ರಿಂದ ಅವರೇ ಬರೋದು. ಓಕೆ, ಈ ಬಾರಿ ಇಲ್ಲಿ ಏನು ಬಿಜೆಪಿ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಅವ್ರಿಗೆ ನಿಮ್ಮ ಬೆಂಬಲ ಇರುತ್ತೆ ಹಾಗೆ? ಎನಿ ಟೈಮ್. ಓಕೆ, ಇವಾಗ ಅವರು ಸಂಸದರಾಗಿ ಆಯ್ಕೆ ಆದರೆ ಯಾವ ರೀತಿಯಾದ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ಕ್ಷೇತ್ರಕ್ಕೆ? ಇಲ್ಲ, ಅವರು ಮೊದಲೇ ಬರೀ MLA ಆದಾಗೇ ಮಸ್ತಾಗಿ ಮಾಡಿದ್ದಾರೆ. ಅಲ್ಲಿ ರೋಡುಗಳೇ ಸರಿಯಾಗಿರಲಿಲ್ಲ, ರೋಡುಗಳೆಲ್ಲ ಮಾಡಿದ್ದಾರೆ. ಅದ್ಯಾವುದೋ ಇಶಾ ಫೌಂಡೇಶನ್ ಅಂತ
ಅದು ಸುಮಾರು ಟೂರಿಸಮ್ ಪ್ಲೇಸ್ ಆಗೈತೆ, ಅದೆಲ್ಲ ಚೆನ್ನಾಗಿ ಮಾಡವ್ರೆ, ಅದರಿಂದ ಅವ್ರಿಗೆ ಮಾಡ್ಬೋದು. ಓಕೆ, ಹಾಗಿದ್ದಲ್ಲಿ ಈ ಬಾರಿ ದೇಶಕ್ಕೆ BJP ಬರಬೇಕು ಅಂತ ಹೇಳ್ತಾ ಇದ್ರ ಕೇಂದ್ರದಲ್ಲಿ? ಬರೋದು ಅದೇ ಅಂತ ಮೊದಲೇನೋ ಒಂದು ಬಿತ್ತನೆಗೆ ಅಂತ ಒಂದೊಂದು ಬಿಟ್ಟಿದ್ರು, ಈಗ ಅದು ಇರಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಇರ್ಫಾನ್ ಅಬ್ಬಾಸ್ ಅಂತ. ಇರ್ಫಾನ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಒಳ್ಳೆ ಇದರಲ್ಲಿ ಮಾಡ್ತಾರೆ. BJP ಬಂದೆಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಎಲ್ಲ ಗೀಸ್ ಎಲ್ಲ ಎಕ್ಕಟ್ಟೋಗಿದ್ದಾರೆ. ಸೊ ಅವರು ಏನು ಇದು ನಮಗೆ ಇದು ಮಾಡಲಿಲ್ಲ. ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಗೃಹಲಕ್ಷ್ಮಿದು ಮತ್ತು ಎಲ್ಲ ಹೆಣ್ಮಕ್ಳಿಗೆಲ್ಲ ಸೌಲಭ್ಯ ಮಾಡಿದ್ದಾರೆ. ಈ ಸತ ಗ್ಯಾಸ್ ಎಲ್ಲ ಇಲ್ಲಿ ಇಳಿತಾಯ ಮಾಡಿಬಿಟ್ಟು ಅದು ಯಾರ್ಯಾರಿಗೆ ಕೆಲಸ ಇಲ್ಲ ಕೆಲಸಗೆಲ್ಲ ಕೊಡ್ಸೋ ಅಂತ ನಂಬಿಕೆ ಇದೆ. ಅದಕ್ಕೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಇವಾಗ 5 ಭಾಗ್ಯಗಳು ನಿಮ್ಗೆ ಹೆಲ್ಪ್ ಆಗ್ತಾ ಇದೆಯಾ? ಎಲ್ಲ ಹೆಲ್ಪ್ ಆಗ್ತಾ ಇದೆ. ಅನ್ನಭಾಗ್ಯ ಎಲ್ಲ ಭಾಗ್ಯ. ಈ ಬಾರಿ ಕೇಂದ್ರದಲ್ಲಿ ಮತ್ತೊಮ್ಮೆ ಏನು ಕಾಂಗ್ರೆಸ್ ಬಂದರೆ, ಈ ಬಾರಿ ಕಾಂಗ್ರೆಸ್ ಬಂದರೆ ಏನು ಉಪಯೋಗ ಆಗ್ಬೋದು ದೇಶಕ್ಕೆ ಅನಿಸುತ್ತೆ ನಿಮ್ಮ ಪ್ರಕಾರ? ದೇಶಕ್ಕಂದರೆ ಸರ್ ಇವರೆಲ್ಲ BJPದವರೆಲ್ಲ ಇರೋದೆಲ್ಲ ಅವರು ಹೋದರೆ ನಮ್ಮ ದೇಶ ಎಲ್ಲ ನಂಬರ್ 1 ಬರುತ್ತೆ. ಏನು ಅಭಿವೃದ್ಧಿ ಆಗಬೇಕು ಅನಿಸುತ್ತೆ ನಿಮ್ಮ ಪ್ರಕಾರ? ಅಭಿವೃದ್ಧಿ ಅಂದರೆ ಒಳ್ಳೆ ಇದರಲ್ಲಿ ಇದಾಗುತ್ತೆ ಸರ್, ಅಷ್ಟೇ. ನಮ್ಗೆ ನಮ್ಮದು ತಿಳುವಳಿಕೆ ಅಷ್ಟೇ. ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ನಾವು ದೇಶ ರಕ್ಷಣೆ ಮಾಡೋರಿಗೆ ಹಾಕ್ಬೇಕು ಕೊಟ್ಟು. ದೇಶ ರಕ್ಷಣೆ ಮಾಡೋರಿಗೆ ಮಾಡಬೇಕು, ಅಭಿವೃದ್ಧಿ ಆಗ್ಬೇಕು, ದೇಶ ಅಭಿವೃದ್ಧಿ ಆಗಬೇಕು ಅಂಥವ್ರಿಗೆ ಮತ ಕೊಡ್ಬೇಕು. ಯಾರು ಬಂದರೆ ಅಭಿವೃದ್ಧಿ ಕಡೆ ನಡೆಯುತ್ತೆ ದೇಶ ಅನ್ಸುತ್ತೆ? ವಿದ್ಯಾವಂತರು ಒಳ್ಳೆ ಬುದ್ಧಿವಂತರು ಬಂದರೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ. ಮುಂದಾಲೋಚನೆ ಮಾಡಬೇಕು, ಯೋಜನೆಗಳನ್ನು ಇದು ಮಾಡಬೇಕು, ಆಗ ಅಭಿವೃದ್ಧಿ ಆಗ್ತೈತೆ. ಒಂದು ಹಳ್ಳಿಯಿಂದ ಹಿಡಿದು ತಾಲೂಕಿಂದ ಹಿಡಿದು ಎಲ್ಲ ಹೋಬಳಿಯಿಂದ ಹಿಡಿದು ಜಿಲ್ಲೆಗಳೆಲ್ಲ ಇಡೀ ದೇಶನೇ ಅಭಿವೃದ್ಧಿ ಆಗ್ತೈತೆ. ಇವಾಗ ನೀವು ಹೇಳಿದ್ರಿ ಪಕ್ಷ ಸೂಚಿಸಕ್ಕಾಗಲ್ಲ ಅಥವಾ ಕ್ಯಾಂಡಿಡೇಟ್ನು ಹೇಳಕ್ಕಾಗಲ್ಲ. ಇವಾಗ ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಉನ್ನತಿ ಎಡೆಗೆ ಸಾಗೋದಕ್ಕೆ 1-2 ಪ್ಲಾನ್ಗಳು ಏನು ಮಾಡಬೇಕು? ಯಾರೇ ಬಂದ್ರು ಈಗ ನಿರುದ್ಯೋಗ ಸಮಸ್ಯೆ ಐತೆ, ನಿರುದ್ಯೋಗ ಹೋಗ್ಲಾಡಿಸ್ಬೇಕು. ನೀರಾವರಿ ನೋಡು ಹಾಹಾಕಾರ ಮಾಡ್ತಾರೆ ನೀರಿಗೋಸ್ಕರ, ಏನೋ ನೀರಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಬೇಕು. ಸಮೃದ್ಧಿ ಆಗ್ಬೇಕು. ಮೇಲ್ಗಡೆ ಬಾವಿಗಳು ನೀನು ಮೊದಲು ಬರ್ತಿತ್ತಲ್ಲ ನಾವು ಹುಡುಗರಾಗ, ಹಂಗೆ ಬರಬೇಕು. ಹಂಗೆ ಮಾಡೋವಂಥವ್ರು ಅಪರೂಪ, ಹಂಗೆ ಮಾಡೋವಂಥವ್ರು ಏನೋ ಕೆಲವು ರಾಜಕಾರಣಿ ಅವರು ತೋರಿಸ್ಕೊಂಬಂಗಿಲ್ಲ, ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ. ಏನೋ ಅವ್ರು ಹೇಳ್ಸ್ಕೊಂಬೋದೇ ಇಲ್ಲ. ಇನ್ನು ಕೆಲವ್ರು ಇದ್ ಕಡೆ ನೋಡೋದೇ ಇಲ್ಲ. ಹಿಂದೆ ಇದ್ದಿದ್ದು ನಾವು MP ಗೆಲ್ಸಿದ್ವಿ, ಯಾವ ಕಡೆನೂ ಬರಲಿಲ್ಲ, ಯಾವ ತಾಲೂಕು ಬರಲಿಲ್ಲ. 8 ತಾಲೂಕಿನ ಯಾವ ತಾಲೂಕು ಬರಲಿಲ್ಲ, ಏನೂ ಮಾಡಲಿಲ್ಲ ಅಭಿವೃದ್ಧಿ ಕೆಲಸಗಳು. ಅನುದಾನಕ್ಕೆ ಒದ್ದಾಡ್ತಿದ್ದೀವಿ ಅಂತ ಹೇಳ್ತಾರೆ ಅವ್ರು. ನೆನ್ನೆ ಈ ಸರಿ ಯಾರು ಬಂದರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ? ಅಂದರೆ ನೀವು ಇವಾಗ ಏನು ಹೇಳಿದ್ರು, ರೂಲಿಂಗ್ ಗೌರ್ಮೆಂಟ್ ಇರೋರು ಬರಬೇಕು. ರೂಲಿಂಗ್ ಪ್ರೆಸೆಂಟ್ ಇರೋರು ಬಂದರೆ ಅವರು ಅನುದಾನಗಳು ತರ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ. ಅಲ್ಲೊಂದಿದ್ರೆ ಅವ್ರು ಕೊಡೋದಿಲ್ಲ. ಇವಾಗ ಏನು ಹೇಳ್ತಾರೆ ಇವರು, GST ನೋಡಿ ನಮ್ಗೆ ಕಡಿಮೆ ಮಾಡ್ಯಾರ, ಅನ್ಯಾಯ ಮಾಡ್ಯಾರ, ತೆಲಂಗಾಣ, ಆಂಧ್ರ, ತಮಿಳ್ನಾಡು ನಮ್ಗೆ ಅನ್ಯಾಯ ಮಾಡ್ಯಾರ ಅಂತ ಅಂತಾರೆ. ಅದೇ ಅವ್ರ ಸರ್ಕಾರನೇ ಇದ್ರೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ, ಕೇಳಿದ್ರೆ ಅಭಿವೃದ್ಧಿ ಆಗ್ತೈತೆ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಶಂಕರ್ ರೆಡ್ಡಿ ಅಂತ. ಶಂಕರ್ ರೆಡ್ಡಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ದು ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಅಂದ್ರೆ 60 ವರ್ಷದಿಂದ ಅವ್ರು ಮಾಡಿರೋದೇ, ಇವ್ರು ಏನು ಮಾಡಿದ್ದಾರೆ ಅಂತ ಏನು ಮಾಡಿಲ್ಲ, ಸುಮ್ಮನೆ ಬರೇ ಮಾತು ಹೇಳ್ತಾ ಇದ್ದಾರೆ. ಈಗ ಈ ಥರ ಏನು ಮಾಡಿದ್ದಾರೆ ಅವರು? ಏನೂ ಇಲ್ಲ, ಶೂನ್ಯ ಅವ್ರು ಮಾಡಿರೋದೆಲ್ಲ. ಇವ್ರು ಕೊಡ್ತಾ ಇರೋದು ಎಲ್ಲ ಮೊದಲಿಂದ 60 ವರ್ಷದಿಂದ ಡ್ಯಾಮ್ಗಳು ಮಾಡಿದ್ದಾರೆ. ಇವರು ಕೆರೆಗಳು ನೀರು ಬಿಟ್ಟಿರೋದು ಅವರೇ ಬಿಟ್ಟಿರೋದು, ಇವರೇನಲ್ಲ BJP ಅವರಲ್ಲ, ಎಲ್ಲ ಕಾಂಗ್ರೆಸ್ ನೋಡಿ ಮಾಡಿರೋದು. ಸುಮ್ಮನೆ ಹೇಳ್ತಾ ಇದ್ದಾರೆ. ನಾವು ಮೂಲವು ಕಾಂಗ್ರೆಸ್ಗೆ, ಮೊದಲಿಂದ ನಾವು ಕಾಂಗ್ರೆಸ್, ಇವಾಗ ಅಷ್ಟೇ. ಅವರೇ ಕಾಂಗ್ರೆಸ್ ಬಂದರೆ ಏನು ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ದೇಶಕ್ಕಾಗಿ? ಎಲ್ಲ ಮಾಡಿದ್ದಾರೆ ಸರ್, ಎಲ್ಲ ಮಾಡಿದ್ದಾರೆ. ಇನ್ನು ಮಾಡೋದೇನು ಇಲ್ಲ, ಫ್ರೀ ಬಸ್ ಬಿಟ್ಟಿದ್ದಾರೆ, ಎಲ್ಲ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಜನಗಳಿಗೆ ಒಂದು 10 ರೂಪಾಯಿ ಸಿಗ್ದಂಗೆ ನೋಡಿದ್ದೀವಿ ನಾವು. ಏನು ಒಂದು 10 ವರ್ಷದಿಂದ 10 ರೂಪಾಯಿ ಜಾಬ್ಗಿಲ್ಲ. ಒಂದು 2,000 ಹಾಕ್ತಾರೆ, ಅದು 2,000 ಎಲ್ಲಿ ಹೋಗುತ್ತೋ ಏನೋ, ಸುಮ್ಮನೆ ಅವೆಲ್ಲ ವೇಸ್ಟ್ ಬಜೆಟ್. ಇವು ಮಾಡಿದ ಸ್ಕೀಮ್ಗಳು ಚೆನ್ನಾಗಿದ್ದಾವೆ. ಇವರು ಕಾಂಗ್ರೆಸ್ನವರು ರೈಸು ಇನ್ನು ಸ್ವಲ್ಪ ರೈಸ್ ಮಾಡಬೇಕು, ಅಕ್ಕಿ ಕೊಡೋದು ಸ್ವಲ್ಪ ರೈಸ್ ಮಾಡಬೇಕು. ದುಡ್ಡು ಕೊಟ್ಟರೆ ಇರಲ್ಲ ಸರ್, ಎಣ್ಣೆ ಕೊಟ್ಬಿಟ್ಟು ಇಟ್ಬಿಡ್ತಾರೆ. ಏನೋ ಮಾಡಿ 50 ರೂಪಾಯಿ ಆಗಲಿ ಖರೀದಿ ಮಾಡಿ ಕೊಡಬೇಕು, ಅವ್ರು ಮಾತಾಡಿರೋದು ಇಸ್ಕೋಬೇಕು. ಕಾಂಗ್ರೆಸ್ ಚೆನ್ನಾಗಿ ಆಡಳಿತ ಮಾಡ್ತಾ ಇದೆ. ನಮಸ್ಕಾರ. ನಿಮ್ಮ ಹೆಸರು? ಇರ್ಷಾದ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಬಂದರೆ ಗಲಾಟೆಗಳಿರಲ್ಲ, ಹಿಂದುತ್ವ ಅದು ಇದು ಅಂತ BJP ಅವ್ರು ಮಾಡಿ ಸುಮ್ಮನೆ ಇದು ಮಾಡ್ತಾರೆ. ಕಾಂಗ್ರೆಸ್ ಬಂದರೆ ಯಾವುದೂ ಇರಲ್ಲ, ಟೆನ್ಷನ್ನೇ ಇರಲ್ಲ. ಅದರಿಂದ ಇವಾಗ ಕಾಂಗ್ರೆಸ್ ಬಂದರೆ ರಕ್ಷಣೆ ಇರುತ್ತೆ ಅಂತ? ರಕ್ಷಣೆ ಇರುತ್ತೆ, ಗಲಭೆಗಳು ಎಲ್ಲೂ ಆಗಲ್ಲ, ಟೆನ್ಷನ್ ಇಲ್ಲ. ಓಕೆ, ಈ ಬಾರಿ ಕಾಂಗ್ರೆಸ್ ಬಂದರೆ ಕೇಂದ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ದೇಶಕ್ಕೆ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಎಕ್ಸ್ಪೆಕ್ಟ್ ಅಂದರೆ ಮಾಮೂಲಿ ಎಲ್ಲ ಮಾಡ್ದಂಗೆ ಇದು ಮಾಡ್ತೀವಿ. ಇವಾಗೇನು ಕೆಲವರು ಅಭಿವೃದ್ಧಿ ಬೇಕು ಅಂತ ಕೇಳ್ತಾರೆ, ಕೆಲವರು ಸ್ಟೂಡೆಂಟ್ಸ್ ಅವ್ರಿಗೆ ಅಭಿವೃದ್ಧಿ ಅಂದರೆ ಆವಾಗಲೇ ಅವ್ರು ಹೇಳ್ದಂಗೆ ಅವರು ನಿರುದ್ಯೋಗ ನಿರ್ಮೂಲನೆ ಮಾಡಬೇಕು.
ಮತ್ತು ಬಡವರಿಗೆ ಮನೆಗಳು ಇದು ಮಾಡಿಕೊಂಡು ನಮಸ್ಕಾರ. ನಿಮ್ಮ ಹೆಸರು? ನರಸಿಂಹಪ್ಪ. ನರಸಿಂಹಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ ಬೆಂಬಲ ಯಾರಿಗೆ? ಯಾರಿಗ ವೋಟ್ ಹಾಕ್ತೀರಾ? ಯಾರಿಗೋ ಒಬ್ರಿಗೆ ಹಾಕೋದು. ಯಾರಿಗ ಹಾಕ್ತೀರಾ? ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಅಯ್ಯೋ, ಯಾರಿಗೋ ಒಬ್ರಿಗೆ ಹಾಕೋದು ಅಷ್ಟೇ. ಅವೆಲ್ಲ ಹೇಳ್ಬೇಡ. ಕಾಂಗ್ರೆಸ್ ಬಿಜೆಪಿ ಅಂತ ಏನಿಲ್ಲ, ಯಾರಿಗೋ ಒಬ್ರಿಗೆ ವೋಟ್ ಹಾಕ್ತೀರಾ ಅಷ್ಟೇ. ಅಂದ್ರೆ ನೀವು ಇದೆಲ್ಲ ನೋಡಲ್ಲ, ಹಂಗಿದ್ರೆ ಅಭಿವೃದ್ಧಿ ನೋಡಲ್ಲ, ಏನು ಬೇಕಾಗಿಲ್ಲ ನಿಮ್ಗೆ, ಸಂಬಂಧನೇ ಇಲ್ಲ ಅದ್ರ ಜೊತೆ ನಿಮ್ಗೆ, ಯಾರಿಗೋ ಒಬ್ರಿಗೆ ವೋಟ್ ಹಾಕೋದು ಅಷ್ಟೇ ಅಷ್ಟೇ ಅಷ್ಟೇ. ಹಂಗಿದ್ರೆ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಯಾರನ್ನ ಆಗ್ಲಿಲ್ಲ, ಅವ್ರಾದ್ರೆ ನಮ್ಗೇನು ಬರ್ತದೆ? ಅವ್ರು ದೊಡ್ಡವರಾಗ್ತಾರೆ, ನಮ್ಗೇನು ಬರಲ್ಲ. ಅವ್ನು ಮುಂದೆ ಆಗ್ತಾರೆ, ಅವ್ರು ಹೋಗ್ತಾನೆ, ಅವನು ಜಲ್ಸಾಗೆ ಚೆನ್ನಾಗಿ ಕೂತ್ಕೊಂಡು ಧೂಳು ಮಾಡ್ತಾನೆ. ನಮ್ಗೇನೈತೆ? ಏನೂ ಇಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ನನ್ನ ಹೆಸರು ದಿನೇಶ್ ಅಂತ. ದಿನೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ನೋಡಿ, ಇಲ್ಲಿ ಕಾಂಗ್ರೆಸ್ ಇರ್ಬೇಕು, ಕರ್ನಾಟಕದಾಗ ಮೇಲೆ BJP ಇರ್ಬೇಕು. ಇಲ್ಲಿ ಕಾಂಗ್ರೆಸ್ ಇರ್ಬೇಕು, ಕಾಂಗ್ರೆಸ್ ಅಲ್ಲಿ ಮೇಲೆ ಅವ್ರು ಇರ್ಬೇಕು. ಅಂದ್ರೆ ಇವಾಗ ನಿಮ್ ಕ್ಷೇತ್ರಕ್ಕೆ ಯಾರು ಬೇಕು? ಹಂಗಿದ್ರೆ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು ಬೇಕು? ಕಾಂಗ್ರೆಸ್ ಬೇಕು, ಕಾಂಗ್ರೆಸ್. ಯಾಕಂತಂದ್ರೆ ಅವ್ರಲಿಂತ ನಮಗೆ ಅನುಕೂಲ ಆಗ್ಲಿಕ್ಕೆ ಆಗ್ತೈತೆ, ಇದ್ದದ್ದು ಹೇಳ್ತೀವಿ. ಮೇಲೆ ಅವನು ಇರ್ಬೇಕು, ಕೆಳಗಡೆ ಇರ್ಬೇಕು ನಮ್ಮ ಕರ್ನಾಟಕ. ಅಂದ್ರೆ ಈಗ ಹೇಗಾಗುತ್ತೆ, ಇಲ್ಲಿ ಸಂಸದರಾಗಿ ನೀವು ಬಿಜೆಪಿಯನ್ನು ಆಯ್ಕೆ ಮಾಡಿದ್ರೇನೆ ಅಲ್ವಾ ಅಲ್ಲಿ ಬಿಜೆಪಿ ಬರೋದು? ಎಲ್ಲಿ ಸರ್? ಕೇಂದ್ರದಲ್ಲಿ ಬಿಜೆಪಿ ಬರಬೇಕು ಅಂದ್ರೆ ಇಲ್ಲಿ ನೀವು ಕ್ಷೇತ್ರದಲ್ಲಿ ಬಿಜೆಪಿ ಅವ್ರಿಗೆ ವೋಟ್ ಹಾಕ್ಬೇಕಲ್ವಾ? ಇಲ್ಲಿ ಕರ್ನಾಟಕದಾಗ ಬರ್ತಾಯ್ತೋ ಬಿಡ್ತಾಯ್ತೋ ಇದು ಇಲ್ಲ, ಕಾಂಗ್ರೆಸ್ ಪಕ್ಕ ಬರೋದು. ಇಲ್ಲಿ ಕಾಂಗ್ರೆಸ್ ಪಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಕರ್ನಾಟಕದಾಗ ಕಾಂಗ್ರೆಸ್, ಕೇಂದ್ರದಲ್ಲಿ ಬಿಜೆಪಿ ಅವ್ರು ಬರಬೇಕು ಅಂತೀರಾ? ಏನ್ ಪ್ರಧಾನಮಂತ್ರಿ ಯಾರಾಗಬೇಕು? ನೀವು ಪ್ರಧಾನಮಂತ್ರಿ ಇದ್ದಾರಲ್ಲ ಸರ್, ಈಗ ಅವರೇ ಹಂಗೆ ಕಂಟಿನ್ಯೂ ಹೋಗ್ತಾ ಇರ್ತೈತೆ. ಏನ್ ಅನುಕೂಲ ಅನಾನುಕೂಲಗಳಾಗಿವೆ? ಇಬ್ಬರಲಿಂತ ಅನುಕೂಲ ಆಗೈತಿಲ್ಲ ನಂಗೆಲ್ಲ, ಅವ್ರನ್ನೂ ಅನುಕೂಲ ಐತೆ, ಇವ್ರನ್ನೂ ಅನುಕೂಲ ಐತೆ. ಆಯ್ತು. ಸಿದ್ದರಾಮಯ್ಯ ಪಾಪ 2000 ಇದು ಕೊಡ್ತಾ ಇದ್ದಾರೆ, ಅಕ್ಕಿ ದುಡ್ಡು ಹಾಕ್ತಾ ಇದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ. ಅವ್ರು ಪಾಪ ಅವ್ರ ಕಡೆಗೆ ಏನೋ ಅವ್ರದ್ದು ಈಗ ನೋಡಿ ಗ್ಯಾಸ್ ಅದು ಅವರು ಕಡಿಮೆ ಮಾಡಿದ್ದಾರೆ. ಹೇಳ್ತೀನಲ್ಲ ಸರ್, ಮ್ಯಾಲ ಅವರು ಕೆಳಗಡೆ ಇದೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ರಮೇಶ್ ಅಂತ. ರಮೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ಬೆಂಬಲ ಕೊಡೋದು ಸಂತೋಷ ಕೊಡೋಣ. ನಮ್ಮ ದೇಶ ಪ್ರಧಾನಮಂತ್ರಿ ಒಂದು ಮಾತು ಹೇಳ್ತೀನಿ, ಯುವಕರಿಗೆ ಉದ್ಯೋಗ ಕೊಡೋಕೆ ಹೇಳಿ ಸರ್. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಯುವಕರಿಗೆ ಉದ್ಯೋಗ ಕೊಡಬೇಕು. ಓದಿ ಪಾಪ ಹೇಳ್ಬಾರ್ದು, ನಿರುದ್ಯೋಗ ಆಗ್ಬಿಟ್ಟಿದ್ದಾರೆ. ಫಸ್ಟ್ ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ ದಯವಿಟ್ಟು ಕಳಕಳಿ ಕೇಳ್ಕೊತಾ ಇದ್ವಿ, ನಮ್ಮ ಗೌರಿಬಿದನೂರು ಕ್ಷೇತ್ರದಿಂದ ಯುವಕರಿಗೆ ಫಸ್ಟು ಉದ್ಯೋಗ ಕೊಡೋಕೆ ಹೇಳಿ. ನಾವು ಸಂತೋಷ ಬೇಕಾದ್ರೆ ಪ್ರಧಾನ ಆಯ್ಕೆ ಮಾಡ್ಕೊಳ್ಳೋಣ, ಅದು ನಮ್ಮಿಷ್ಟ. ಸುಮ್ಮನೆ ಫೋನಲ್ಲಿ ಹೇಳೋದು, ಮೈಕಲ್ಲಿ ಹೇಳೋದು, ನಾವು ಗೆದ್ದು ಬಿಡ್ತೀವಿ, 400 ಸೀಟ್ ಗೆದ್ಕೊಳ್ತೀವಿ. 400 ಸೀಟ್ ಅಲ್ಲ, 1000 ಸೀಟ್ ಬರುತ್ತೆ. ಉದ್ಯೋಗ ಕೊಡೋಕೆ ಹೇಳ್ರಿ ಫಸ್ಟು ಪ್ರಧಾನಮಂತ್ರಿ ಅವ್ರಿಗೆ. ನಾವು ಆಯ್ಕೆ ಮಾಡ್ಕೊಳ್ಳೋದು, ಅವ್ರು ಹೇಳ್ಬಿಟ್ರೆ ಸಾಕಾ? ಸಂತೋಷನಾ? ಒಳ್ಳೆ ಆಡಳಿತ ಮಾಡೋಕೆ ಹೇಳಿ. ನಾನು ಬೇರೆ ಏನು ಕೇಳ್ತಾ ಇಲ್ಲ, ಉದ್ಯೋಗ ಕೊಟ್ಟರೆ ಸಾಕು ಸರ್. ಯುವಕರು ಭಾಳಷ್ಟು ಇದ್ದಾರೆ, ನೊಂದು ಬೆಂದು ಓದೋಕೆ ಏನಕ್ಕೆ ಹೋಗ್ತಾರೆ ಹೇಳಿ? ಉದ್ಯೋಗ ಸಿಗುತ್ತೆ ಅಂತೇಳಿ. ಎಲ್ಲಿ ಸರ್? 10 ವರ್ಷ ಸರ್, ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದರೆ ಎಲ್ಲಿ ಕೊಟ್ಟರು ಸರ್? ನೀವು ಸರ್ ಹೇಳ್ಬಿಡಿ ಸರ್, ಕೊಟ್ಟರು ಸರ್? ಹೇಳಿ ಸರ್, ನೀವು ಹೇಳಿ ಸರ್. ಇವಾಗ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅನ್ಸುತ್ತೆ? ಇವಾಗ ಯಾರೇ ಬಂದ್ರು ಅಷ್ಟೇ, ಆ ಸೊಲ್ಯೂಷನ್ ಏನು? ಇವಾಗ ನೀವು ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಯುವಕರು ಓದಿ ಅವರು ಡಿಗ್ರಿಗಳು ಮಾಡಿಕೊಂಡು PGಗಳು ಮಾಡ್ಕೊಂಡು ಬರ್ತಿದ್ದಾರೆ, ಅವ್ರಿಗೆ ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದರೆ ಅದಕ್ಕೊಂದು ಸೊಲ್ಯೂಷನ್ ಏನು ತರಬಹುದು ನಿಮ್ಮ ಪ್ರಕಾರ? ಏನು ಅನ್ಸುತ್ತೆ ಸರ್? ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ, ಒಳ್ಳೆ ಆಡಳಿತ ಮಾಡಿರ್ತಾರೆ, ಸಂತೋಷ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ದಯವಿಟ್ಟು ಯುವಕರು ಓದಿ ನೀವು ಅವಾಗ ಹೇಳ್ದಲ್ಲ ಪ್ರಶ್ನೆ, ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ನಮಗೆ ಅವ್ರು ನೋಡಿ. ಸ್ವಲ್ಪ ಒಂದು ಏನು ಆಗ್ತಾಯಿದೆ ಅಂದರೆ ಯುವಕರಿಗೆ ಬೇಜಾರಾಗ್ಬಿಟ್ಟಿದೆ. ಇಷ್ಟು ಓದಿ ನಮಗೆ ಕೆಲಸ ಇಲ್ವೇ? ಅದೇ ಇವಾಗ ಹೋಗಲಿ, ನಾವು ಇವಾಗ 10 ವರ್ಷ ಆಡಳಿತ ಬಂದು ಸರ್, ಪ್ರಧಾನಮಂತ್ರಿ ಆಯ್ಕೆ ಆಗಿ ಮಾಡಿದ್ದೀವಿ ನಾವೇ, ಅವರೆಲ್ಲ ಮಾಡಿದ್ದು ನಾವು ಮಾಡಿದ್ವಿ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಾವು ಮಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. 70 ವರ್ಷ ಕಾಂಗ್ರೆಸ್ ಬಂತು, ಏನಿಲ್ಲ ಅಂದ್ರೆ ನಾವು ಹೋಗ್ಲಿ ನಿಮ್ಗೆ ಕೊಟ್ಟಿದ್ದೀವಿ, ಅವ್ರೇನು ಮಾಡಿಲ್ಲ ಸರ್ 20 ವರ್ಷದಲ್ಲಿ. ನಿಮ್ಗೆ 10 ವರ್ಷ ಕೊಟ್ಟು ಏನು ಮಾಡಿದ್ರ ಸರ್? ಹೇಳಿ ಸರ್, ನೀವು ಹೇಳಿ ಸರ್. ಹೋಗಿ ಓಕೆ, ಇವಾಗ ನೀವೇನು ಹೇಳ್ತಾ ಇದ್ದೀರಾ, ಆಡಳಿತ ಕಂಪೇರ್ ಮಾಡಿ ಹೇಳಿದ್ರಿ. ಇವಾಗ ಹಾಗಿದ್ರೆ ಇಲ್ಲಿ ಏನು ಇವಾಗ ನಿರುದ್ಯೋಗ ನಿರ್ಮೂಲನೆ ಮಾಡೋಕ್ಕೆ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಅನುಷ್ಠಾನ ತಂದರೆ ಒಳ್ಳೇದಾಗುತ್ತೆ ಅನ್ಸುತ್ತೆ ಸರ್? ಈಗ ನಾವು ಒಂದು ಹೇಳ್ತೀವಿ, ಈಗ ನಮ್ಮ MP ಎಲೆಕ್ಷನ್ಗೆ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ನಿಲ್ಲಿಸಿದ್ದಾರೆ. ಒಳ್ಳೆ ಯೂತ್ ಪರವಾಗಿಲ್ಲ, ಅವರು ಕಾಂಗ್ರೆಸ್ಸಲ್ಲೂ ಇದ್ದಾರೆ, BJPಯಲ್ಲಿ ಸುಧಾಕರ್ ಇದ್ದಾರೆ. ಸೊ ಅವರು ಜನರ ಆಶೀರ್ವಾದ ಯಾರಿಗಾಗುತ್ತೋ ಗೊತ್ತಿಲ್ಲ. ಅಲ್ಲ, ಬೆಂಬಲ ಅಂತಂದರೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಒಂದೇ ಥರ ಇದ್ದರೆ ಒಂಥರ ಒನ್ ವೇ ಇರ್ತೈತೆ. ಏನು ಬೇಕಾದ್ರೂ ಸಾಧನೆಗಳು ಮಾಡ್ಬೋದು. ನಮ್ಮ ಪ್ರಧಾನಮಂತ್ರಿಯವರು ಮೋದಿ ಪ್ರಧಾನಮಂತ್ರಿ ಆಗಿರೋದ್ರಿಂದ ಏನೋ ಅವರ ಆಶೀರ್ವಾದ, ದೇಶದ ಆಶೀರ್ವಾದ, ಅವರ ಒಂದು ಧೈರ್ಯ ನಮ್ಮ ದೇಶಕ್ಕೆ ಆಶೀರ್ವಾದ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಉದ್ದೇಶ ಏನಂದರೆ ಏನೋ ದೇವರಿಚ್ಛೆ, ಪ್ರಧಾನಮಂತ್ರಿ ಮೋದಿನೇ
ಇರಬೇಕು ಅಂತ ನಮ್ಮ ಆಸೆ. ಮೋದಿನೇ ಇರಬೇಕು ಅಂತ ಅನ್ಸುತ್ತೆ. ಯಾವ ರೀತಿಯಾದ ಅಭಿವೃದ್ಧಿ ಆಗಬಹುದು ಸ್ಟೇಟು, ಕರ್ನಾಟಕ ಸ್ಟೇಟು ಮತ್ತು ಡೆಲ್ಲಿ ಒಂದೇ ಆಗಿದ್ರೆ ಏನು ಎಲ್ಲ ರೀತಿಯಲ್ಲೂ ಅದು ಅವ್ರು ಕೇಳ್ದಂಗೆ ನಿರುದ್ಯೋಗಸ್ಥರಿಗೂ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ ಸರ್. ಅನುಕೂಲ ಆಗುತ್ತೆ. ಹೌದು. ಇವಾಗ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನ ಕ್ಷೇತ್ರಕ್ಕೆ ಆಗಿರಲಿ ಅಥವಾ ದೇಶಕ್ಕೆ ಆಗಿರಲಿ ತಂದು ಕೊಟ್ಟರೆ ಒಳ್ಳೇದಾಗುತ್ತೆ? ಹೌದು ಸರ್. ಹೌದು. ಯಾವ ರೀತಿಯಾಗಿ? ಯಾವ ರೀತಿ ಆದರೆ ಸೆಂಟ್ರಲ್ ಮತ್ತು ಸ್ಟೇಟು ಎಲ್ಲ ಎರಡೂ ಒಂದೇ ಥರನೇ ಇದ್ದರೆ ಒಂದೇ ಆಗುತ್ತೆ. ಏನು ಬೇಕಾದ್ರೂ ಸೆಂಟ್ರಲಿಂದ ಮಾಡ್ಬೋದು. ನಿಮ್ಮ ಹೆಸರು? ರಾಮಂಜಿ. ರಾಮಂಜಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? BJP ಅಥವಾ ಕಾಂಗ್ರೆಸ್? ನಾವು ಸದ್ಯಕ್ಕೆ ಇವಾಗ ಪುಟ್ಟಸ್ವಾಮಿಗೌಡರು ಬಣದಲ್ಲಿದ್ದೀವಿ. ಅವ್ರು ಯಾವುದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಇದು ಮಾಡ್ತಾರೋ ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಯಾರು ಪ್ರಧಾನಿ ಆದರೆ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮೋದಿ ಪ್ರಧಾನಿ ಆದರೆ ಚೆನ್ನಾಗಿರುತ್ತೆ. ಮೋದಿ ಅವರು ಪ್ರಧಾನಿ ಆಗಬೇಕು. ಏನು ಅಭಿವೃದ್ಧಿ ಆಗ್ಬೋದು ಅಂತ ಅನಿಸುತ್ತೆ, ಅಥವಾ ಏನು ಸಹಾಯ ಆಗ್ಬೋದು ಅಂತ ಅನಿಸುತ್ತೆ ಮತ್ತೊಮ್ಮೆ ಮೋದಿ ಅವ್ರು ಬಂದರೆ? ಅವ್ರು ಮಾಡುವಂಥ ಕೆಲಸಗಳು ಪ್ರತಿ ಒಬ್ಬ ಬಡವನಿಗೂ ಸಹಾಯ ಆಗುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅದು ಇಷ್ಟ ಆಯಿತು. ಅದು ಇಷ್ಟ ಆಯಿತು. ಓಕೆ, ಇಲ್ಲಿ ಸಂಸದರಾಗಿ ಯಾರು ಆಯ್ಕೆ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ? ಈತ BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರಿದ್ದಾರೆ, ಆತ ಕಾಂಗ್ರೆಸ್ನಲ್ಲಿ ರಕ್ಷಾರಾಮಯ್ಯ ಅವರಿದ್ದಾರೆ. ಯಾರು ಬಂದರೆ ಕ್ಷೇತ್ರಕ್ಕೆ ಒಳಿತಾಗುತ್ತೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ನಮಗಿಲ್ಲಿ ರಕ್ಷಾರಾಮಯ್ಯ ಬಂದರೆ ಚೆನ್ನಾಗಿ. ರಕ್ಷಾರಾಮಯ್ಯ ಅವ್ರು ಬಂದರೆ ಒಳಿತಾಗುತ್ತೆ ಅಂತ ಅನಿಸುತ್ತೆ. ಯಾವ ರೀತಿಯಾಗಿ ಆಗ್ಬೋದು ಸರ್? ಆದರೆ ಅವರು ಯಂಗ್ ಲೀಡರ್ ಅಲ್ವಾ? ಯಂಗ್ ಆಗಿದ್ದಾರೆ. ಯಂಗ್ ಲೀಡರ್. ಅವ್ರ ಯೋಚನೆಗಳೆಲ್ಲ ಹೊಸದಾಗಿರ್ತವೆ. ಎಲ್ಲ ಇದರಲ್ಲೂ ಒಳ್ಳೆ ಇದು ಮಾಡ್ಬೋದು ಅಂತ ಒಂದು ಅಭಿಪ್ರಾಯ. ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಅನಿಸುತ್ತೆ ಕ್ಷೇತ್ರ? ಅಂದರೆ ಹಿಂದೆ ನೋಡಿಕೊಂಡ್ರೆ ಅಷ್ಟೊಂದು ಇದೇನು ಕಾಣಿಸ್ಲಿಲ್ಲ. ಈ ಒಂದು ಇದರಲ್ಲಿ ರಕ್ಷಾರಾಮಯ್ಯ ಅವ್ರು ಏನಾದರೂ ಹೊಸದಾಗಿ ಬರೋಂಗೆ ಇದ್ದಿದ್ರೆ ಅವ್ರು ಏನಾದರೂ ಮಾಡ್ಬೋದು ಅಂತ ನಮ್ಮೊಂದು ಅನಿಸಿಕೆ. ಇವಾಗ ನೀವು ಹೇಳಿದ್ರಿ ಏನು ಕೇಂದ್ರದಲ್ಲಿ ಮೋದಿ ಅವ್ರು ಬರಬೇಕು ಅಂತ ಅಂದ್ಬಿಟ್ಟು. ಕೇಂದ್ರದಲ್ಲಿ ಮೋದಿ ಅವ್ರು ಬರಬೇಕು ಅಂತಂದರೆ ಇಲ್ಲಿ ನೀವು ವೋಟ್ BJP ಕ್ಯಾಂಡಿಡೇಟ್ಗೆ ಹಾಕಬೇಕಾಗುತ್ತೆ. ಆದರೆ ನಿಮ್ಮ ಸಪೋರ್ಟ್ ಇಲ್ಲಿ ಕಾಂಗ್ರೆಸ್ಗಿದೆ. ಯಾವ ರೀತಿಯಾಗಿ ಅದು? ಅದು ಇಲ್ಲಿ ಅಂದರೆ ಎಲ್ಲ ಪ್ರತಿಯೊಂದು ಇದರಲ್ಲೂ ಕಾಂಗ್ರೆಸ್ ಜಾಸ್ತಿ ಇದಾಗಿರೋದು. ಅದರಿಂದ ನಾವು ಕಾಂಗ್ರೆಸ್ಗೆ ಇದು ಮಾಡ್ತೀವಿ. ಓಕೆ, ಅಂದರೆ ಇವಾಗ ಪ್ರಧಾನಮಂತ್ರಿಗಳಾಗಬೇಕು ಅಂತಂದರೆ ಇಲ್ಲಿ ಸಂಸದರಾಗಿ BJPಯಿಂದನೇ ಆಯ್ಕೆ ಆಗಬೇಕು. ಯಾರು ನೀವು ಅಲ್ಲಿ ಮೋದಿ ಅವರು ಬರಬೇಕು ಅಂತಂದರೆ ಇಲ್ಲಿ ಸಂಸದರಾಗಿ BJP ಅವರೇ ಆಗಬೇಕು. ಅದು ಹೇಗೆ ನಿಮ್ಮ ಪ್ರಕಾರ? ಹೇಗೆ ಅದು ಡೈಲ್ಯೂಷನ್ ಮಾಡ್ತೀರಾ? ಅಂದರೆ ಇಲ್ಲಿರೋ ಜನಗಳಿಗೆ ಕಾಂಗ್ರೆಸ್ ಬಿಟ್ಟರೆ BJPಗೆ ಅಷ್ಟೊಂದು ಇದು ಮಾಡಲ್ಲ ಇಲ್ಲಿ ನಮ್ಮ ಲೋಕಲಲ್ಲಿ. ಅದರಿಂದ ನಾವು ಕಾಂಗ್ರೆಸ್ಗೆ ಇದು ಮಾಡ್ಕೊಂಡು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಬ್ದುಲ್ ಅಜೀಮ್ ಅಂತ. ಅಬ್ದುಲ್ ಅಜೀಮ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಸರ್ ಸದ್ಯಕ್ಕೆ ನಮ್ಮೂರಲ್ಲಿ ಇವಾಗ ರೂಲಿಂಗಲ್ಲಿ ಪುಟ್ಟಸ್ವಾಮಿಗೌಡರು ಪಕ್ಷೇತರ ಅಭ್ಯರ್ಥಿ ಇದ್ದಾರೆ. ಮೊದಲು MLA ಇದ್ದರು, ಇವಾಗ ಅವರಿಲ್ಲ. ಈ ಪಕ್ಷೇತರ ಅಭ್ಯರ್ಥಿಯಿಂದ ಇವಾಗ ದಕ್ಷಾರಾಮಯ್ಯ ಅವರೇ ಬರಬೇಕು ಅಂತ ರಕ್ಷಾರಾಮಯ್ಯ ಅವರೇ ಬರಬೇಕು ಅಂತ ನಮ್ಮ ಆಸೆ. ಯಾರು ಪ್ರಧಾನಿ ಯಾರಾಗಬೇಕು ಸರ್ ನಿಮ್ಮ ಪ್ರಕಾರ? ಹೊಸಬರು ಕೊಡೋಣ, ರಾಹುಲ್ ಗಾಂಧಿ ಆಗಲಿ ಬಿಡಿ. ರಾಹುಲ್ ಗಾಂಧಿ ಅವರು ಆಗಬೇಕು. ಯಾವ ರೀತಿಯಾಗಿ ಒಳಿತಾಗುತ್ತೆ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಬಂದರೆ? ಇವಾಗ ಹೊಸಬ್ರು, ಹೊಸ ಮಕ ಬಂದೇನ ಮಾಡ್ಬೋದು, ಒಳ್ಳೇದು ಅಲ್ಲ. ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ನೂ ಒಳ್ಳೇದಲ್ವಾ? ಖರ್ಗೆ ಅವರು ಇದ್ದಾರೆ ಅಲ್ಲಿ ಲಿಸ್ಟ್ ಇದ್ದಾರೆ. ಅಂದ್ರೆ ಇವಾಗ ಸದ್ಯಕ್ಕೆ ಇರೋದು ಇರಲಿ ಅಂತ. ಯುವಕರು ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಯಾವ ರೀತಿಯಾಗಿ ಒಳ್ಳೇದಾಗ್ಬೋದು ಸರ್? ಇಲ್ಲಿ ಅಲ್ಲಿ ಯುವಕರು ಕೊಡಬೇಕು ಅಂತ ಹೇಳ್ತಾ ಇದ್ರ, ಇಲ್ಲಿ ರಕ್ಷಾರಾಮಯ್ಯ ಅವರು ಯುವಕರಿದ್ದಾರೆ. ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ಕ್ಷೇತ್ರಕ್ಕೆ ಆಗಿರಲಿ ಅಥವಾ ದೇಶಕ್ಕೆ ಆಗಿರಲಿ? ನಮ್ಮ ದೇಶಕ್ಕೆ ಆಗಲಿ ಕ್ಷೇತ್ರಕ್ಕೆ ಆಗಲಿ ಯಾವುದೋ ಒಬ್ರು ಒಳ್ಳೇದು ಮಾಡಿದ್ರೆ ಸಾಕು. ಹಾಗಿದ್ದಲ್ಲಿ ಯಾರು ಇಲ್ಲಿ ಸಂಸದರಾಗಿ ಆಯ್ಕೆ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಕ್ಷೇತ್ರ? ಸಂಸದರು ಯಾರನ್ನಾಗಲಿ ನಮಗದು ಇಷ್ಟ ಇಲ್ಲ. ಏನೋ ನಮ್ಮ ಶಾಸಕರು ಎತ್ ಕಡೆ ಇದ್ರೆ ನಾವು ಹತ್ ಕಡೆ ಅವರಿಂದ ಶಾಸಕರ ಮಾತಿನಂತೆ ನೀವು ನಡೀತೀರಾ? ಹೌದೌದು. ಓಕೆ, ಇವಾಗ ಕೇಂದ್ರದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ನಿಮ್ಮ ಪ್ರಕಾರ? ಪ್ರಧಾನಮಂತ್ರಿ ಅವ್ರು ಯಾರನ್ನ ಹಾಕೋಲ್ಲ, ನಮ್ಮ ಶಾಸಕರು ಯಾರು ಹೇಳಿದ್ರೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಷ್ಟೇ. ಓಕೆ, ಇವಾಗ ನಿಮ್ಮ ಓಟ್ ಯಾರಿಗಾದ್ರೂ ಆಗಿರಲಿ, ಓಕೆ, ಅದು ಇರೆಸ್ಪೆಕ್ಟಿವ್. ನಮ್ಮ ಶಾಸಕರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು, ಅವ್ರು ಯಾರು ಹೇಳಿದ್ರೆ ಅವ್ರನ್ನ ಓಟ್ ಹಾಕ್ತೀರಾ? ಹಾಗಿದ್ದಲ್ಲಿ ಯಾರೇ ಸಂಸದರಾಗಿ ಆಯ್ಕೆ ಆದ್ರೂ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಕ್ಷೇತ್ರಕ್ಕೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಕ್ಷೇತ್ರಕ್ಕೆ ಮೊದಲಾಗಿ ಫಸ್ಟ್ ಯುವಕರಿಗೆ ಕೆಲಸ ಇಲ್ಲ ಪಾಪ, ಕೆಲಸ ಮಾಡಿಕೊಡ್ಬೇಕು. ಮತ್ತು ನಮ್ಮ ಟೌನಲ್ಲಿ ಮನೆಗಳಿಲ್ಲ, ಮನೆಗಳು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮನೆಗಳು ಮಾಡಿಕೊಡ್ಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಷ್ಟೇ. ಹೇಳಿ. ನಮಸ್ಕಾರ. ನಿಮ್ಮ ಹೆಸರು? ರಂಗನಾಥ್ ಅಂತ. ರಂಗನಾಥ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? BJPನ ಅಥವಾ ಕಾಂಗ್ರೆಸ್? ಯಾರಿಗಾಗ್ತಾ ಇದ್ದೀರಾ ನೀವು? ನಾನು ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಜನಾಭಿಪ್ರಾಯ ನಿಮ್ಮ ಮತ ಯಾರಿಗೆ? ಸುಧಾಕರ್ಗೆ. ಸುಧಾಕರ್ ಅವರು. ಯಾಕೆ ಸುಧಾಕರ್ ಅವರು? ಮೇಲೂ MLA ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ನಮಗೇನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಅವರು.
ಇವಾಗ ಎಂಪಿಗೆ ನಿಂತಿದ್ದಾರೆ, ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಹೌದು. ಏನು ಒಳಿತಾಗ್ಬೋದು ಅಂತ ಅನ್ಸುತ್ತೆ ಈ ಬಾರಿ ಸುಧಾಕರ್ ಅವ್ರು ಬಂದ್ರೆ? ಮಾಡ್ಬೋದು, ಎಲ್ಲ ಕೆಲಸನೂ ಮಾಡ್ಬೋದು. ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನಮಂತ್ರಿ ನಿಮ್ಮ ಮೋದಿಜಿ ಮತ್ತೆ ಯಾಕೆ ಮೋದಿನೇ ಮೋದಿಜಿ ಬೇಕು. ಎಲ್ಲ ಕೆಲಸಗಳು ಈ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನು ಮಾಡಿದ್ದಾರೆ, BJP ಗೌರ್ಮೆಂಟ್ ಆಗಿದ್ದಾಗ ಇಷ್ಟು ಡೆವಲಪ್ಮೆಂಟ್, ಮೆಟ್ರೋ ಆಗಲಿ ಏನೇ ಆಗಲಿ ಬಂದಿರೋದು BJP ಗೌರ್ಮೆಂಟ್ ಅಲ್ಲ, ಅದಕ್ಕೆ BJPನೇ ಬೇಕು. ನಮಸ್ಕಾರ. ಹೇಳಿ ನಿಮ್ಮ ಸರ್. ಹೆಸರು? ವೆಂಕಟೇಶ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್ ಅವ್ರಿಗೆ. ಯಾಕೆ ಸುಧಾಕರ್ ಅವರು? ಯಾಕೆಂದರೆ ಕೊರೋನಾ ಟೈಮಲ್ಲೆಲ್ಲ ಚೆನ್ನಾಗಿ ಹಾಸ್ಪಿಟ್ಲ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಮೆಡಿಸಿನ್ಸ್ ಆಗಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮುಂದೆ ನಿಂತ್ಕೊಂಡು ಪೇಷಂಟ್ಸ್ನೆಲ್ಲ ಚೆನ್ನಾಗಿ ವಿಚಾರಿಸಿದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ಈ ಬಾರಿ ನಿಮ್ಮ ಬೆಂಬಲ ಬಿಜೆಪಿ ಪಕ್ಷಕ್ಕೆ, ಡಾಕ್ಟರ್ ಕೆ ಸುಧಾಕರ್ ಅವರು. ಹೌದೌದು. ಪ್ರಧಾನಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಒಳ್ಳೆ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಅವರೇ. ಏನು ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದಕ್ಕೆ ಏನು ಕಾರಣ ಅಂದರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ರೈತರಿಗೆಲ್ಲ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಹಂಗಾಗಿ ಅನುಕೂಲ ಎಲ್ಲ. ಹಳ್ಳಿ ಕಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಹಳ್ಳಿ ಕಡೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಅಂಜಿ ಅಂತ. ಅಂಜಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿ ಅವರಿಗೆ. ಯಾಕೆ ಮೋದಿ ಅವರು? ಕೊರೋನಾ ಟೈಮ್ನಲ್ಲಿ ನಮ್ಗೆ ಸ್ವಲ್ಪ ಅನುಕೂಲ ಆಗಿತ್ತು. ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ, ₹1 ಏನು ಖರ್ಚಿಲ್ಲ ನಮಗೆ. ಊಟ ತಿಂಡಿ ಮೆಡಿಸಿನ್ಸು ಪ್ರತಿಯೊಂದು ಅವರೆಲ್ಲ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮೋದಿ ಸರ್ಕಾರ ಬಂದ ಒಂದಿದು ಪ್ರಾಣಿಗಳು ಕಾಪಾಡ್ತಾರೆ ಅವರು. ಕೊರೋನಾ ಇಂಜೆಕ್ಷನ್ ಎಲ್ಲ ಫ್ರೀ ಬಂತು, ಅದಕ್ಕೋಸ್ಕರ ಮೋದಿಗೆ ಹಾಕ್ಬೇಕಂತ ನಮ್ಮ ಉದ್ದೇಶ. ಓಕೆ, ಈ ಬಾರಿ ಮತ್ತೊಮ್ಮೆ ಮೋದಿ ಅವರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು. ಹಾಗಿದ್ದಲ್ಲಿ ಮತ್ತೊಮ್ಮೆ ಮೋದಿ ಅವರು ಬಂದರೆ ಯಾವ ರೀತಿಯಾಗಿ ದೇಶಕ್ಕೆ ಸಹಾಯ ಆಗ್ಬೋದು, ಇನ್ನು ಅಭಿವೃದ್ಧಿ ಆಗ್ಬೋದು? ಇನ್ನು ಆಗ್ತದೆ ಸರ್, ಇನ್ನು ಆಗುತ್ತೆ, ಇನ್ನು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಇಲ್ಲಿ ಸಂಸದರಾಗಿ ಯಾರು ಆಯ್ಕೆ ಆಗಬೇಕು? ಇವಾಗ ಬಿಜೆಪಿಯಿಂದ ಸುಧಾಕರ್ ಅವರಿದ್ದಾರೆ, ಕಾಂಗ್ರೆಸ್ ಕಡೆಯಿಂದ ರಕ್ಷಾರಾಮಯ್ಯ ಅವರಿದ್ದಾರೆ. ಇವಾಗ ಮೋದಿಗೆ ಹಾಕಿದ್ರೆ ಸುಧಾಕರ್ಗೆ ಹಾಕಿದಂಗೆ ಲೆಕ್ಕ, ಅದು ಆ ಥರ ಲೆಕ್ಕ ಬರುತ್ತೆ. ಅದು ಸುಧಾಕರೇ ಲೆಕ್ಕ ಅಲ್ಲ ಅಲ್ಲಿಗೆ. ಇವಾಗ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾಗಿ ಆಯ್ಕೆ ಆದರೆ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಕಾಣ್ಬೋದು? ನೋಡ್ಬೇಕು ಸರ್, ಇನ್ನು ಅವ್ರು ಮಾಡ್ತಾರೆ, ನೋಡ್ಬೇಕು. ಇನ್ನು ಇವಾಗ ಗೆದ್ರೆ ಗೊತ್ತಾಗುತ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಇದ್ದಾರೆ ಅಂತ ಬಿಜೆಪಿ. ಏನು ಅಷ್ಟೊಂದು ಕಾರಣ ಏನು ಮೋದಿ ಅವರೇ ಈ ಬಾರಿ ಮತ್ತೊಮ್ಮೆ ಬರಬೇಕು ಅನ್ನೋದು ಏನು ಕಾರಣ? ಏನಿಲ್ಲ ಸರ್, ಎಲ್ಲ ಅಭಿವೃದ್ಧಿ ಚೆನ್ನಾಗಾಗ್ತಾಯಿದೆ, ಅದೇ ಕಾರಣ. ಅಭಿವೃದ್ಧಿ ಚೆನ್ನಾಗಾಗ್ತಿದೆ ಅಂತ ಅನ್ಸುತ್ತೆ. ಯಾವ ರೀತಿಯಾಗಿ ಮತ್ತೊಮ್ಮೆ ಮೋದಿ ಅವರು ಬಂದರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬೋದು ದೇಶ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಚೆನ್ನಾಗಾಗುತ್ತೆ ಸರ್, ಚೆನ್ನಾಗಾಗುತ್ತೆ. ಈ ರೀತಿ ಅನ್ನೋದಾದರೆ ಯಾವ ರೀತಿಯಾಗಿ ಅಂತ? ಎಲ್ಲ ರೀತಿ ಸರ್, ಏನು ಇದಿರಲ್ಲ, ರಾಮ ಮಂದಿರ ಆಯಿತು, ಹಂಗೆ ಎಲ್ಲ ಯುವಕರಿಗೆ ಏನು ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ ಈ ಬಾರಿ? ಇಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ, ಕೇಂದ್ರದಲ್ಲಿ ಬಿಜೆಪಿ ಬಂದರೆ ಸರ್ ಅಷ್ಟೊಂದು ಐಡಿಯಾ ಇಲ್ಲ. ನಮಸ್ಕಾರ ಸರ್. ನಿಮ್ಮ ಹೆಸರು? ನರಸಿಂಹಪ್ಪ ಅಂತ. ನರಸಿಂಹಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಇನ್ನೂ ಗೊತ್ತಿಲ್ಲ ಸರ್, ಇನ್ನು ನೋಡಬೇಕು. ಕಾಂಗ್ರೆಸ್ಗ ಬಿಜೆಪಿಗ? ನೋಡೋಣ ಸರ್. ಅಂದರೆ ಇನ್ನೂ ಡಿಸೈಡೇ ಮಾಡಿಲ್ಲ? ಇನ್ನೂ ಇಲ್ಲ ಸರ್. ಎಲೆಕ್ಷನ್ ಇನ್ನು 25ಕ್ಕಿಂತ ಕಡಿಮೆ ದಿನ ಇದೆ, ಆದರೂ ನೀವು ಇನ್ನೂ ಡಿಸೈಡ್ ಮಾಡಿ. ಆಯ್ತು, ಮಾಡ್ತೀವಿ ಸರ್. ಮಾಡ್ತೀರಾ? ಯಾರು ಬಂದರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ದೇಶ? ಆಯ್ತು ಸರ್. ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತಾ, ಬಿಜೆಪಿ ಬಂದರೆ ಒಳ್ಳೇದಾಗುತ್ತಾ? ಆಯ್ತು ಸರ್, ವಿಚಾರ ನೋಡೋಣ. ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಸಾ, ಬಿಜೆಪಿನ? ಸರ್, ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ. ಯಾರು ಬಂದರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಒಳ್ಳೇದು ಯಾರು ಮಾಡ್ತಾರೋ ಅದೇ ನೋಡ್ಬೇಕು. ಇಬ್ಬರಲ್ಲಿ ಯಾರು ಫೈಟ್ ಮಾಡ್ತಾರೋ ಅವ್ರಿಗೆ ನೋಡ್ಬಿಟ್ಟು ಹಾಕೋಣ ಅಂತ ನನ್ನ ಪ್ರಕಾರ. ಇನ್ನು ನೀವು ಡಿಸೈಡ್ ಮಾಡಬೇಕು. ಇನ್ನೂ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಯಾರು ಬಂದರೆ ಒಳಿತಾಗುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಉಳಿತ ಅಂತ ಹೇಳೋಕ್ಕಿಂತ ಅವ್ರು ನೋಡ್ಬಿಟ್ಟು ಮಾಡೋದು ಒಳ್ಳೇದಂತ. ಅವ್ರು ನೋಡ್ಬಿಟ್ಟು ಏನು ಮಾಡ್ತಾರೋ ಮಾಡಲ್ಲ ಅಂತ ಆಮೇಲೆ ಡಿಸೈಡ್ ಮಾಡಿ ನಾವು. ಮಂತ್ರಿಗಳು ಯಾರಾಗಬೇಕು ನಿಮ್ಮ ಪ್ರಕಾರ? ನನ್ನ ಪ್ರಕಾರ 90% ಮೋದಿ ಇರಬೇಕಂತ. ಅವರು ಇರಬೇಕು ಅಂತ. ಹೌದು. ಏನು ಕಾರಣ ಸರ್ ಮೋದಿ ಅವರು ಇರಬೇಕು ಅನ್ನೋದು? ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇಂಡಿಯಾ ಇದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ. ದೇಶಕ್ಕೆ ಅವ್ರು ಬಂದರೆ ಚೆನ್ನಾಗಿರುತ್ತೆ, ಪರವಾಗಿಲ್ಲ ಅಂತ.